ಮಾರ್ಚ್ ಆರಂಭದಲ್ಲೇ ಬಿಸಿಲು ನೆತ್ತಿ ಸುಡ್ತಾ ಇದೆ. ಬಿಸಿಲ ಬೇಗೆಯನ್ನ ತಣಿಸ್ಕೊಳ್ಳೋದಕ್ಕೆ ನಾವು ತಂಪು ಪಾನೀಯಗಳ ಮೊರೆ ಹೋಗ್ತೀವಿ. ಆದರೆ ಪ್ರಾಣಿಗಳ ಕತೆ ಏನು? ಈ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಿಬ್ಬಂದಿ ಪ್ರಾಣಿಗಳಿಗಾಗಿ ಒಂದು ಪ್ಲಾನ್ ಮಾಡಿದ್ದಾರೆ. ಅದೇನು ಅಂತ ನೋಡ್ಕೊಂಬನ್ನಿ. ಕಲ್ಲಂಗಡಿ ಐಸ್ ಕ್ಯಾಂಡಿ ತಿಂದು ಕುಣಿದಾಡ್ತಾ ಇರೋ ಮಂಗಗಳು, ಬಿಸಿಲಲ್ಲಿ ಐಸ್ ತಿಂದು ಖುಷಿಯಾಗಿರೋ ಜಿಂಕೆಗಳು, ಬಿಸಿಲಿನಿಂದ ಹೈರಾಣಾಗಿ ಹೋದ ಪ್ರಾಣಿಗಳು ಈಗ ಕೂಲ್ ಆಗಿವೆ. ದಿನೇ ದಿನೇ ಬಿಸಿಲ ಜ್ವಳ ಕೂಡ ಜೋರಾಗ್ತಿದೆ. ಆದ್ರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವಾತಾವರಣ ಮತ್ತು ಪ್ರಾಣಿಗಳು ಕೂಲ್ ಆಗಿವೆ. ಬಿಸಿಲಿನ ತಾಪ ಮತ್ತು ಬಾಯಾರಿಕೆಯಿಂದ ರಕ್ಷಿಸಲು ಕಲ್ಲಂಗಡಿ, ಎಳನೀರು ಸೇರಿದಂತೆ ವಿವಿಧ ಬಗೆಯ ಹಣ್ಣು, ತರಕಾರಿ ಬಳಸಿ ಲಾಲಿಪಾಪ್ ಮತ್ತು ಐಸ್ ಕ್ಯಾಂಡಿ ತಯಾರಿಸಿ ಇಲ್ಲಿನ ಪ್ರಾಣಿಗಳಿಗೆ ನೀಡಲಾಗ್ತಾ ಇದೆ. ಪ್ರಾಣಿಗಳೇನಿದೆ ಮತ್ತು ಪ್ರವಾಸಿಗರೇನಿದ್ದಾರೆ ಇಬ್ಬರಿಗೂ ಕೂಡ ಅಗತ್ಯ ಕ್ರಮ ತಗೊಂಡು ಅವ್ರಿಗೆ ಬೇಕಾಗಿರುವ ಸೌಲಭ್ಯಗಳನ್ನ ಮಾಡಿಕೊಡುವ ಕೆಲಸವನ್ನು ನಾವು ಈಗಾಗಲೇ ಶುರು ಮಾಡಿದ್ದೀವಿ. ಐಸ್ ಪಾಪ್ಸಿಕಲ್ಸ್ ಆಗಿರ್ಬೋದು, ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಆಗಿರ್ಬೋದು, ಫಾಗರ್ಸ್ ಆಗಿರ್ಬೋದು, ಮಿಸ್ಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಚಾಲನೆ ಮಾಡಿ ಒಂದ್ಸತಿ ಮೇಂಟೆನೆನ್ಸ್ ಚೆಕ್ ಮಾಡಿಬಿಟ್ಟು ಶುರು ಮಾಡಿದ್ದೀವಿ. ಬನ್ನೇರುಘಟ್ಟದ ಪ್ರಾಣಿಗಳಿಗೆ ತಂಪಾದ ಪೌಷ್ಟಿಕ ಆಹಾರ ನೀಡೋದ್ರ ಜೊತೆಗೆ ಆನೆಗಳಿಗೆ ದಿನಕ್ಕೆ 2-3 ಬಾರಿ ಸ್ನಾನ ಮಾಡಿಸಲಾಗ್ತಾ ಇದೆ. ಅಲ್ಲಲ್ಲಿ ಕೆಸರು ಮತ್ತು ನೀರಿನ ಹೊಂಡಗಳ ನಿರ್ಮಾಣ ಮಾಡಲಾಗಿದೆ. ಸ್ಪ್ರಿಂಕ್ಲರ್ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸಿಂಪಡಣೆ ಮಾಡಲಾಗ್ತಿದೆ. ಪ್ರವಾಸಿಗರಿಗೂ ಕೂಡ ಬಿಸಿಲಿನ ಬೇಗೆ ತಟ್ಟದಿರಲಿ ಅಂತ ಶೆಲ್ಟರ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆ ಪ್ರವಾಸಿಗರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ವಾತಾವರಣ ಎಲ್ಲ ಕೂಲ್ ಆಗಿದೆ, ಮತ್ತೆ ಗಿಡ ಮರ ಎಲ್ಲ ತುಂಬಾ ಜಾಸ್ತಿ ಇದೆ. ಆ ಥರ ಏನು ಬಿಸಿಲು ಅಂತ ಏನು ಅನಿಸ್ಲಿಲ್ಲ. ಪ್ರಾಣಿಗಳಿಗೂ ಕೂಡ ಸೇಮ್ ವಾಟರ್ ಸ್ಪ್ರಿಂಕಲ್ಸ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಅಂದ್ರೆ ನೀಟ್ನೆಸ್ ಆಗಿ ಕಾಣಿಸ್ತಾ ಇದೆ ನನಗೆ. ಅಲ್ಲಿ ಎಲ್ಲ ಅಂದ್ರೆ ವಾಟರ್ ಎಲ್ಲ ಇಟ್ಟಿದ್ದಾರೆ, ಜನಕ್ಕೆ ಕುಡಿಯೋಕೆ ನೀರು ಎಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬಿರು ಬೇಸಿಗೆಯಲ್ಲೂ ಕೂಲ್ ಆಗಿದೆ. ಬೇಸಿಗೆ ರಜೆಯಲ್ಲಿ ಮನೆ ಮಂದಿ ಮಕ್ಕಳ ಜೊತೆ ಆಗಮಿಸಿ ಪ್ರಾಣಿ ಪಕ್ಷಿಗಳನ್ನ ಕಂಡು ಖುಷಿ ಪಡ್ತಿದ್ದಾರೆ. ರಾಮು, TV9 ಆನೇಕಲ್.